ನಮಸ್ಕಾರ ವೀಕ್ಷಕರೇ, ಆಯುರ್ಕುಟೀರ ಸೂಪರ್ ಸ್ಪೆಷಾಲಿಟಿ ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ ಅರ್ಪಿಸುವ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡಯಾಬಿಟಿಸ್ ರಿವರ್ಸಲ್ ಅಂತಂದ್ರೇನು, ಡಯಾಬಿಟಿಸ್ ಇಂದ ಸಾಕಷ್ಟು ವರ್ಷಗಳಿಂದ ಸಫರ್ ಆಗ್ತಿರ್ತೀರಾ, ಎಲ್ಲ ರೀತಿಯಾಗಿರುವಂತಹ ಮೆಡಿಕೇಶನ್ಸ್ ನ ಯೂಸ್ ಮಾಡಿರ್ತೀರಾ, ಆದ್ರೂ ಕೂಡ ಈ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರ್ತಾ ಇರೋದಿಲ್ಲ, ಮಾತ್ರೆಯಿಂದ ಇನ್ಸುಲಿನ್ ಹಂತಕ್ಕೆ ಕೂಡ ಹೋಗಿರ್ತೀರಾ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಡಯಾಬಿಟಿಸ್ ರಿವರ್ಸಲ್ ಅನ್ನುವಂತಹ ಪ್ರೋಗ್ರಾಮು ಯಾವ ರೀತಿ ನಿಮಗೆ ಸಹಾಯ ನೀಡುತ್ತೆ, ಡಯಾಬಿಟಿಸ್ ರಿವರ್ಸಲ್ ಅಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿರುತ್ತೆ, ನಿಮ್ಮ ಆಹಾರದ ಪದ್ಧತಿ, ಲೈಫ್ ಸ್ಟೈಲ್ ನ ನೀವು ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಇಬ್ಬರು ವಿಶೇಷವಾಗಿರುವಂತಹ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಮೊದಲಾಗಿ ವೆಲ್ಕಮ್ ಮಾಡ್ತೀನಿ, ಡಾಕ್ಟರ್ ದಿಲೀಪ್ ಕುಮಾರ್ ಅವರಿದ್ದಾರೆ, ವೈದ್ಯರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಲತಾ ಮೇಡಮ್ ಅವರು. ಮೇಡಮ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು, ಯಾವುದೇ ರೀತಿಯಾಗಿರುವಂತಹ ಡಯಾಬಿಟಿಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಆಯುರ್ಕುಟೀರ ಫೋನ್ ನಂಬರ್ಸ್ ಬರ್ತಾ ಇದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತದ್ದು ನಂಬರ್ಸ್ಗೆ ನೀವು ಈಗಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಬಹುದು. ಇನ್ನು ಡಾಕ್ಟರ್ ದಿಲೀಪ್ ಸರಿ, ಒಂದು ಡಯಾಬಿಟಿಸ್ ಸಮಸ್ಯೆಯಿಂದ ಸಾಕಷ್ಟು ಜನ ಸಫರ್ ಆಗ್ತಿರ್ತಾರೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಡಯಾಬಿಟಿಸ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಡಯಾಬಿಟಿಸ್ ನ ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಈಗ ಡಯಾಬಿಟಿಸ್ ಅನ್ನೋದು ಏನಾಗಿದೆ, ತುಂಬಾ ಕಾಮನ್ ಇರ್ತಕ್ಕಂಥ ಒಂದ್ ಕಾಯಿಲೆ. ಮೊದಲೆಲ್ಲ ನಾವೊಂದು ಊರಲ್ಲಿ ಒಂದು 5 ಜನ 10 ಜನಕ್ಕಂತ ನೋಡ್ತಾ ಇದ್ವಿ. ಈಗ ಮನೇಲಿ 1 2 3 ಜನ ಡಯಾಬಿಟಿಸ್ ತುಂಬಾ ಕಾಮನ್ ಇದೆ. ಸೊ ನಮ್ ಬ್ಲಡ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಅಂಶ ಮಿತಿ ಮೀರಿದಾಗ ಅದಕ್ಕೆ ಡಯಾಬಿಟಿಸ್ ಅಂತ ಕರೀತೀವಿ. ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ ನಮಗೆ 120 ತನಕ ಇರಬೇಕು, 120 ಮೇಲೆ ಹೋಗ್ತಿದೆ, 150 170 ಬರ್ತಿದೆ ಫಾಸ್ಟಿಂಗ್ ಅಲ್ಲಿ ಅಂತ ಅಂದ್ರೆ ಇದು ಡಯಾಬಿಟಿಸ್ ಅಂದ್ರೆ ಮಧುಮೇಹ ಅಂತ ಕರಿತೀವಿ. ಇದರಲ್ಲಿ ಟೈಪ್ 1 ಟೈಪ್ 2 ಎರಡು ಇರುತ್ತೆ. ಅದೇ ರೀತಿ ಊಟ ಆದ್ಮೇಲೆ ಕೂಡ ಒಂದು 150 ಒಳ ರೇಂಜ್ ಅಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಬ್ಲಡ್ ಅಲ್ಲಿ ರೇಂಜ್ ಅಲ್ಲಿ ಅಂತ ಅಂದ್ರೆ ಫಾಸ್ಟಿಂಗ್ ಪ್ರೋಸ್ಟ್ಮೆಂಟ್ ಎರಡು ಜಾಸ್ತಿ ಇದೆ. ಮತ್ತೆ GGT ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಒಂದು 70 ಗ್ರಾಮ್ಸ್ ಗ್ಲೂಕೋಸ್ ಕುಡಿಸಿ ಕೂಡ ಟೆಸ್ಟ್ ಮಾಡ್ತೀವಿ. ಅದ್ರಲ್ಲಿ ಕೂಡ ನಮ್ದು ಸಕ್ಕರೆ ಅಂಶ ಜಾಸ್ತಿ ಬರ್ತಾ ಇದೆ. ಮತ್ತೆ ಅವರೇಜ್ ಬ್ಲಡ್ ಶುಗರ್ HbA1c ಮಾಡಿ ಕೂಡ ಅವ್ರದ್ದು ಜಾಸ್ತಿ ಬರ್ತಿದೆ ಅಂತಂದ್ರೆ ಅದಕ್ಕೆ ನಾವು ಡಯಾಬಿಟಿಸ್ ಅಂತ ಡಯಾಗ್ನೈಸ್ ಮಾಡ್ತೀವಿ. ಅದು ಖಂಡಿತವಾಗ್ಲೂ. ಇನ್ನು ಡಾಕ್ಟರ್ ಲತಾ ಅವರೇ, ಒಂದು ಡಯಾಬಿಟಿಸ್ ರಿವರ್ಸಲ್ ಅಂತಂದ್ರೆ ಏನು, ಇದು ಯಾವ ರೀತಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಸಹಾಯ ಆಗುತ್ತೆ, ಇದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ, ಈಗ ಡಯಾಬಿಟಿಸ್ ಅಂದ್ರೆ ಒಂದ್ಸಲ ಶುಗರ್ ಅಂಶಗಳು ಜಾಸ್ತಿ ಆಗಿದ ತಕ್ಷಣ ಏನ್ ಮಾಡ್ತಾ ಇದೀವಿ, ನಾವು ಮಾತ್ರೆಗಳನ್ನ ಕೊಡ್ತಾ ಇದೀವಿ ಪೇಷಂಟ್ಗಳಿಗೆ. ಆ ಮಾತ್ರೆಗಳಿಂದ ಶುಗರ್ ವಾಸಿ ಆಗುತ್ತಾ ಇಲ್ಲ, ಮಾತ್ರೆಗಳು ತಗೋತಾ ಆ ಶುಗರ್ ಏನು ನಮ್ಮ ರಕ್ತದಲ್ಲಿ ಇರೋದು ಹೋಗ್ಬಿಟ್ಟು ಲಿವರ್ ಅಲ್ಲಿ, ನಮ್ಮ ಸ್ಕಿನ್ ಅಲ್ಲಿ, ಪ್ಯಾಂಕ್ರಿಯಾಸ್ ಅಲ್ಲಿ, ನಮ್ಮ ಬಾಡಿಲಿ ಸ್ಟೋರ್ ಆಗುತ್ತೆ. ಈಗ ಒಬ್ಬ ಮನುಷ್ಯನ್ಗೆ ಶುಗರ್ ಬಂದಿದೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಆ ಮನುಷ್ಯ ದಪ್ಪ ಆಗ್ತಾ ಹೋಗ್ತಾನೆ. ಯಾಕೆ ದಪ್ಪ ಆಗ್ತಾನೆ ಅಂದ್ರೆ ಆ ಶುಗರ್ ರಕ್ತದಿಂದ ಹೋಗಿ ಕೊಬ್ಬು ತರ ಶೇಖರಣೆ ಆಗ್ತಾ ಇದೆ. ಅದರಿಂದ ನಮ್ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು, ಅಂದ್ರೆ ದಿನೇ ದಿನೇ ಹೋಗ್ತಾ ಇವತ್ತು ನಾವೇನ್ 1 ಮಾತ್ರೆ ತಗೋತಾ ಇದ್ವಿ, ಅದು 2 ಆಗ್ಬೋದು, 3 ಆಗ್ಬೋದು, ಮತ್ತೆ ಅದು ಇನ್ಸುಲಿನ್ ತಗೊಳ್ಳೋ ತನಕ ಹೋಗ್ಬೋದು. ಸೊ ಅದಕ್ಕೆ ನಾವು ನಮ್ಮ ಸೆಂಟರ್ ಅಲ್ಲಿ ಏನು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂದ್ರೆ, ನಮ್ಗೆ ಏನ್ರಿಂದ ಶುಗರ್ ಬಂದಿದೆ. ಶುಗರ್ ಈಗ ಬರೀ ಲಿವರ್ ಇಂದ ಬರ್ಬೋದು, ಪ್ಯಾಂಕ್ರಿಯಾಸ್ ಇಂದ ಬರ್ಬೋದು, ಸ್ಟ್ರೆಸ್ ಇಂದ ಬರ್ಬೋದು, ಮತ್ತೆ ನಮ್ ಫುಡ್ ಹ್ಯಾಬಿಟ್ಸ್, ಜಸ್ಟ್ ಒಂದು ಅಸಿಡಿಟಿ ಅಂತ ಒಂದು ಸಮಸ್ಯೆಯಿಂದನೂ ಕೂಡ ಶುಗರ್ ಬರ್ಬೋದು. ಸೊ ಫಸ್ಟ್ ಪೇಷಂಟ್ ಬಂದ ಮೇಲೆ ನಾವು ಕೂಲಂಕುಷವಾಗಿ ಪರಿಶೀಲಿಸ್ತೀವಿ ಯಾವ್ದ್ರಿಂದ ಅವರಿಗೆ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ಅದನ್ನ ತಿಳ್ಕೊಂಡ ನಂತರ ಅವ್ರಿಗೆ ಯಾವ್ದು ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಪ್ಲಾನ್ ಮಾಡ್ತೀವಿ. ಇದ್ರ ಜೊತೆಗೆ ಅವ್ರದ್ದು ಬಾಡಿ ಪ್ಯೂರಿಫಿಕೇಶನ್ ಪ್ರೊಸೀಜರ್ಸ್ ಇರುತ್ತೆ, ಡಯಟ್ ಕೌನ್ಸಿಲಿಂಗ್ ಇರುತ್ತೆ. ಹೀಗೆ ಓವರ್ ಆಲ್ ಆಗಿ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡ್ತಾ ಇದೀವಿ. ಬಟ್ ಈಗ ಹಂಗೆ ಜನಗಳು ಯಾವ ತರ ಅನ್ಕೊಂತಾರೆ ಅಂದ್ರೆ ಡಯಾಬಿಟಿಸ್ ಬಂದಿದೆ, ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇನ್ಫಾರ್ಮೇಶನ್ಸ್, ರಾಂಗ್ ಇನ್ಫಾರ್ಮೇಶನ್ಸ್, ತುಂಬಾ ಇನ್ಫಾರ್ಮೇಶನ್ಸ್ ಬರ್ತಾ ಇರೋದ್ರಿಂದ ತಜ್ಞ ವೈದ್ಯರ ಹತ್ರ ಬರ್ದೇನೆ ಅವರೇನೆ ಮನೇಲಿ ಟ್ರೀಟ್ಮೆಂಟ್ ಮಾಡ್ಕೋತೀನಿ, ನನ್ ಶುಗರ್ 300 ಇದೆ ಬಿಡು, ನನ್ಗೇನ್ ತೊಂದರೆ ಆಗ್ತಾ ಇಲ್ಲ, ಆ ತರ ನೆಗ್ಲಿಜೆನ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಏನು ತೊಂದರೆ ಕೊಡೋದಿಲ್ಲ. ಡಯಾಬಿಟಿಸ್ ಒಂದು ಸ್ಲೀಪಿಂಗ್ ಅಂದ್ರೆ ಡಿಸಾರ್ಡರ್ ತರ ಹೇಳ್ಬೋದು. ಸ್ಟಾರ್ಟಿಂಗ್ ಏನು ತೊಂದರೆ ಕೊಡಲ್ಲ, ಶುಗರ್ ಇದೆ ಅಷ್ಟೇ ಅಂತ ಜನ ಆರಾಮಾಗಿರ್ತಾರೆ. ಒಂದ್ 5 ವರ್ಷ ಆದ್ಮೇಲೇನು 10 ವರ್ಷ ಆದ್ಮೇಲೇನು ನಮ್ ಲಿವರ್ ಫೇಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಪ್ಯಾಂಕ್ರಿಯಾಸ್ ಪೂರ್ತಿ ಕೆಲಸ ಮಾಡೋದ್ ನಿಲ್ಸುತ್ತೆ. ಆಮೇಲೆ ಒಂದು ಸಣ್ಣ ಫಂಗಲ್ ಇನ್ಫೆಕ್ಷನ್ ಇಂದ ಹಿಡಿದು ದೊಡ್ಡ ಕ್ಯಾನ್ಸರ್ ತನಕನೂ ಎಲ್ಲಾ ಕಾಯಿಲೆಗಳು ಒಟ್ಟಿಗೆ ಬರೋ ಸಾಧ್ಯತೆ ಇರುತ್ತೆ. ಹಂಗಾಗಿ ತುಂಬಾ ನೆಗ್ಲಿಜೆನ್ಸ್ ಮಾಡೋ ಕಾಯಿಲೆ ಅಲ್ಲ ಈ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಇದೆ ಅಂದ್ರೆ ಸ್ಟಾರ್ಟಿಂಗ್ ನಮ್ಮ ಹತ್ರ ಬಂದ್ರೆ ನಾವು ಸರಿಯಾದ ಕಾರಣಗಳನ್ನ ನೋಡಿ ನಿಮ್ಗೆ ಡಯಟ್ ಕೌನ್ಸಿಲಿಂಗ್ ಮಾಡ್ತೀವಿ, ಚಿಕಿತ್ಸೆ ಕೊಡ್ತೀವಿ. ಇದರಿಂದ ನೀವು ಪೂರ್ತಿ ಔಷಧ ಮುಕ್ತರಾಗಿ ಡಯಾಬಿಟಿಸ್ ರಹಿತ ಜೀವನವನ್ನು ಕೂಡ ನಡೆಸಬಹುದು. ಇಲ್ಲ ಅದು ಆಗದೆ ಇರೋ ಪಕ್ಷದಲ್ಲಿ ಟೈಪ್ 1 ಡಯಾಬಿಟಿಸ್ ಇದೆ ಆ ತರ ಇದ್ದಾಗ ಅದನ್ನು ಕೂಡ ಕೌನ್ಸಿಲಿಂಗ್ ಮಾಡಿ ನಿಮ್ಗೆ ಏನ್ ಮಾಡ್ಬೋದು ಅಂತ ಹೇಳ್ತೀವಿ.
ಖಂಡಿತವಾಗ್ಲೂ. ಸೊ ಡಯಾಬಿಟಿಸ್ ಪೇಷಂಟ್ಸ್ಗೆ ಒಂದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಗೆ ನೀವು ಆಯುರ್ಕುಟೀರ ಸೂಪರ್ ಸ್ಪೆಷಾಲಿಟಿ ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ಗೆ ನೇರವಾಗಿ ಭೇಟಿ ನೀಡೋದ್ರಿಂದ ನಿಮ್ಮ ಒಂದು ಶುಗರ್ ಲೆವೆಲ್ಸ್ ಹೇಗೆ ಕಂಟ್ರೋಲ್ಗೆ ಬರೋದಕ್ಕೆ ನಿಮಗೆ ಚಿಕಿತ್ಸೆಗಳನ್ನ ನೀಡ್ತಾರೆ. ಜೊತೆಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳು, ಇಂಡಿವಿಜುವಲ್ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ, ಪ್ರತಿಯೊಂದು ಮಾಹಿತಿನ ಕೂಡ ನಿಮಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ತಿಳಿಸ್ಕೊಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಆಯುರ್ಕುಟೀರ ಸೆಂಟರ್ಗೆ ನೀವು ವಿಸಿಟ್ ಮಾಡಬಹುದು. ಇನ್ನು ಡಾಕ್ಟರ್ ದಿಲೀಪ್ ಸರ್, ಒಂದು ಡಯಾಬಿಟಿಸ್ ಇರುವಂತವ್ರಿಗೆ ನಿಜವಾಗ್ಲೂ ರಿವರ್ಸಲ್ ಆಗುತ್ತಾ, ಇದು ನಮಗೆ ವರ್ಕ್ ಆಗುತ್ತಾ, ಬಾಡಿ ಮೇಲೆ ತುಂಬಾ ವರ್ಷದಿಂದ ಡಯಾಬಿಟಿಸ್ ಇದೆ, ಈ ತರ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಅಂತ ಪೇಷಂಟ್ಸ್ ನ ಯಾವ ತರ ಟ್ರೀಟ್ ಮಾಡಿದೀರಾ, ಏನ್ ಹೇಳ್ತೀರಾ ಅಂತವ್ರಿಗೆ? ಸೊ ಯೂಶಲಿ ಡಯಾಬಿಟಿಸ್ಗೆ ರೀಸನ್ಸ್ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ನನ್ನ ಕ್ಲಿನಿಕ್ ಅಲ್ಲಿ ನಾವೇನ್ ಡಯಾಗ್ನೋಸ್ ಮಾಡ್ತಾ ಇದೀವಿ ಅಂತಂದ್ರೆ, ಕೆಲವೊಬ್ಬರಿಗೆ ಫ್ಯಾಟಿ ಲಿವರ್ ಇರುತ್ತೆ, ಲಿವರ್ ಫಂಕ್ಷನ್ಸ್ ನೋಡಿದ್ರೆ ನಾರ್ಮಲ್ ಇರುತ್ತೆ, ಬಟ್ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಿರಲ್ಲ. ಈಗ ಒಂದು ಮೆಂಟಾಲಿಟಿ ಹೆಂಗಂದ್ರೆ, ಡಯಾಬಿಟಿಸ್ ಅಂದ ತಕ್ಷಣ ಪ್ಯಾಂಕ್ರೆಸ್ ಅಂತಾರೆ. ಸೊ ಡಯಾಬಿಟಿಸ್ ಅಲ್ಲಿ ಪ್ಯಾಂಕ್ರೆಸ್ ಇಸ್ ನಾಟ್ ಎ ಕಲ್ಪ್ರಿಟ್. ಟೈಪ್ 1 ಡಯಾಬಿಟಿಸ್ ಅಲ್ಲಿ ಪ್ಯಾಂಕ್ರೆಸ್ ನಾವು ದೂಷಿಸಬಹುದು, ಬಟ್ ಟೈಪ್ 2 ಡಯಾಬಿಟಿಸ್ಗೆ ಮೂಲ ಕಾರಣ ಒಂದು ಲಿವರ್. ಸೊ ಲಿವರ್ ಕರೆಕ್ಟ್ ಆಗಿ ಇನ್ಸುಲಿನ್ ತಗೋತಾ ಇಲ್ಲ, ಅದರಿಂದ ಗ್ಲೂಕೋಸ್ ಕನ್ವರ್ಷನ್ ಮಾಡ್ತಾ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಿದೆ ಅಂತಂದ್ರೆ ಅದನ್ನ ಟ್ರೀಟ್ ಮಾಡ್ಕೊತಾ ಬರ್ಬೋದು. ಒಂದು ರೀಸನ್ ಲಿವರ್ ಇಸ್ ದ ಫಸ್ಟ್ ರೀಸನ್. ನೆಕ್ಸ್ಟ್ ಅವ್ರಿಗೆ ಇಂಡೈಜೆಷನ್ ಇರುತ್ತೆ. ಸೊ ಅಸಿಡಿಟಿ, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಕೂಡ ಒನ್ ಆಫ್ ದ ರೀಸನ್. ಸೊ ಅವ್ರಿಗೆ ಸ್ಲೀಪ್ಲೆಸ್ನೆಸ್, ಇನ್ಸಾಮ್ನಿಯಾ ಅಂತ ಏನ್ ಕರಿತೀವಲ್ಲ, ಇನ್ಸಾಮ್ನಿಯಾ ಕೂಡ ಡಯಾಬಿಟಿಸ್ ಒಂದು ರೀಸನ್. ರಾತ್ರಿ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಅರ್ಧಂಬರ್ಧ ನಿದ್ದೆ ಮಾಡ್ತಾರೆ, ಊಟ ತಿಂಡಿ ಸರಿಗಿರಲ್ಲ, ಲೈಫ್ ಸ್ಟೈಲ್ ಸರಿಗಿರಲ್ಲ, ಅದು ಕೂಡ ಒಂದು ರೀಸನ್ ಆಗುತ್ತೆ. ಮತ್ತೆ ವ್ಯಾಯಾಮ ಅನ್ನೋದನ್ನ ಜನ ಮರಿತಾ ಇದ್ದಾರೆ. ಸೊ ವಾಕಿಂಗ್ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಏನಿಲ್ಲ. ಆ ರೀತಿ ಇದ್ದಾಗ ನಮ್ಮ ಮಾಂಸಖಂಡಗಳಿಗೆ ಇನ್ಸುಲಿನ್ ಹೋಗಲ್ಲ. ಮೇನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋದೇ ಇನ್ಸುಲಿನ್ ಮಾಂಸಖಂಡಗಳಿಗೆ ಹೋಗ್ತಾ ಇಲ್ಲ, ಶುಗರ್ ಮಾಂಸಖಂಡಗಳು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಮಾಂಸಖಂಡಗಳಿಗೆ ನಾವು ಏನು ಕೆಲಸ ಕೊಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂತೀವಿ ಮಲ್ಕೊಂತೀವಿ, ವೆಹಿಕಲ್ಸ್ ಅಲ್ಲಿ ಓಡಾಡ್ತೀವಿ. ಇದೇ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಮೂಲ ಕಾರಣ. ನಾವು ಯಾವ ರೀತಿ ಡಯಾಬಿಟಿಸ್ ಬರ್ತಿದೆ ಅಂತ ಕಂಡಿಡ್ಕೊಂಡ್ರೆ, ಅವ್ರಿಗೆ ಲಿವರ್ ಇಶ್ಯೂಸ್ ಇದೆಯಾ, ಅಸಿಡಿಟಿ ಇದೆಯಾ, ಕಾನ್ಸ್ಟಿಪೇಷನ್ ಇದೆಯಾ, ಇಂಡೈಜೆಷನ್ ಇದೆಯಾ, ಸೊ ಓವರ್ ಸ್ಟ್ರೆಸ್ ಇಂದ ಏನಾಗುತ್ತೆ, ಇನ್ಸುಲಿನ್ ರಿಲೀಸ್ ಆಗೋದು ಜಾಸ್ತಿ ಆಗುತ್ತೆ, ಗ್ಲೂಕೋಸ್ ಸ್ಪೈಕ್ಸ್ ಆಗುತ್ತೆ ಬ್ಲಡ್ ಅಲ್ಲಿ. ಅವ್ರ ಫ್ಯಾಟ್ ಕರಿ ಗ್ಲೂಕೋಸ್ ಸ್ಪೈಕ್ಸ್ ಆಗ್ತಾ ಇರುತ್ತೆ, ಅವಾಗ ಇನ್ಸುಲಿನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಸ್ಟ್ರೆಸ್ ಕಂಟಿನ್ಯೂಸ್ ಆಗಿ ಟೈಮ್ ಓಡ್ತಾ ಇರ್ತಾರೆ, ಇದಾದ್ಮೇಲೆ ಇದು ಕೂಡ ಒಂದು ರೀಸನ್. ಈ ಎಲ್ಲಾ ಕಾರಣಗಳನ್ನ ಕಂಡುಹಿಡಿದು ಯಾವ ಕಾರಣದಿಂದ ಬಂದಿದೆ ಅನ್ನೋದನ್ನ ಕರೆಕ್ಷನ್ ಮಾಡ್ಬಿಟ್ರೆ, ಈಗ ಫ್ಯಾಟಿ ಲಿವರ್ ಇರುತ್ತೆ, ಫ್ಯಾಟಿ ಲಿವರ್ ಕರೆಕ್ಷನ್ ಮಾಡ್ತೀವಿ, ಅಸಿಡಿಟಿ ಇರುತ್ತೆ, ಅಸಿಡಿಟಿ ಕರೆಕ್ಷನ್ ಮಾಡ್ತೀವಿ, ಇಂಡೈಜೆಷನ್ ಕರೆಕ್ಷನ್. ಸುಮಾರು ಪೇಷಂಟ್ ನಮಗೆ ಕಾನ್ಸ್ಟಿಪೇಷನ್ ಕರೆಕ್ಷನ್ ಮಾಡಿದ್ಮೇಲೆ ಡಯಾಬಿಟಿಸ್ ಹೋಗ್ಬಿಟ್ಟಿದೆ. ನಾವು ಯಾವುದೋ ಒಂದೇ ಒಂದು ಟ್ಯಾಬ್ಲೆಟ್ ಅವ್ರ ಕಾನ್ಸ್ಟಿಪೇಷನ್ ಸರಿ ಮಾಡಿದ್ವಿ, ಡಯಾಬಿಟಿಸ್ ಸರಿ ಹೋಗಿದೆ, ಲಿವರಿಗೆ ಮೆಡಿಸಿನ್ ಕೊಟ್ಟಿವಿ, ಡಯಾಬಿಟಿಸ್ ಸರಿ ಹೋಗಿದೆ. ಸೊ ಹಾಗೆ ಯಾವುದರಿಂದ ಬಂದಿದೆ, ಕೆಲವೊಂದು ಪೇಷಂಟ್ಗೆ ಒಂದು ವೈರಲ್ ಫೀವರ್ ಬಂದು ಪ್ಯಾಂಕ್ರಿಯಾಟಿಸ್ ಆಗಿ ಡಯಾಬಿಟಿಸ್ ಬಂದಿತ್ತು, ಹೆಪಟೈಟಿಸ್ ಆಗಿ ಡಯಾಬಿಟಿಸ್ ಬಂದಿತ್ತು. ಸೊ ರೀಸನ್ ನಾವು ಕಂಡುಹಿಡಿಬೇಕು. ಈಗ ಏನಾಗ್ತಿದೆ, ಜನ ಡಯಾಬಿಟಿಸ್ ಅಂದ ತಕ್ಷಣ ಗ್ಲೂಕೋಸ್ ಕಮ್ಮಿ ಆಗ್ಲಿಕ್ಕೆ ಮೆಡಿಸಿನ್ ಇದೆ ಅಷ್ಟೇ, ಡಯಾಬಿಟಿಸ್ ಕ್ಯೂರ್ ಆಗ್ಲಿಕ್ಕೆ ಏನು ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ಸೊ ಅದು ರೀಸನ್ ಕಂಡುಹಿಡಿದ್ಬಿಟ್ರೆ ನಮಗೆ ತುಂಬಾ ಈಸಿ ಟ್ರೀಟ್ಮೆಂಟ್. ಖಂಡಿತವಾಗ್ಲೂ. ಇನ್ನು ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ರಿವರ್ಸಲ್ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಿಮಗೂ ಕೂಡ ಸಾಕಷ್ಟು ವರ್ಷಗಳಿಂದ ಡಯಾಬಿಟಿಸ್ ಇಂದ ಸಫರ್ ಆಗ್ತಿದ್ದೀರಾ, ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಡಯಾಬಿಟಿಸ್ ರಿವರ್ಸಲ್ ಕುರಿತಾಗಿ ಹೆಚ್ಚಿನ ಮಾಹಿತಿ, ಇನ್ನು ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಆಯುರ್ಕುಟೀರ ಸೂಪರ್ ಸ್ಪೆಷಾಲಿಟಿ ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ನ ಫೋನ್ ನಂಬರ್ ಬರ್ತಾ ಇದೆ. ಸೊ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನು ಡಾಕ್ಟರ್ ಲತಾ ಅವರೇ, ಇವಾಗ ತುಂಬಾ ಜನಕ್ಕೆ ಇನ್ಸುಲಿನ್ ಲೆವೆಲ್ಗೆ ಹೋಗಿರ್ತಾರೆ, ಅಂತವ್ರಿಗೂ ಕೂಡ ಈ ಒಂದು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಹೆಲ್ಪ್ ಆಗತ್ತಾ? ಅವ್ರಿಗೂ ಕೂಡ ಚಿಕಿತ್ಸೆಗಳನ್ನ ನೀಡಬಹುದಾ, ಏನ್ ಹೇಳ್ತೀರಾ? ನಾವು ಫಸ್ಟ್ ನಮ್ಮ ಹತ್ರ ಪೇಷಂಟ್ ಬಂದ್ಮೇಲೆ ನಾವು ಫಸ್ಟ್ ಅವ್ರನ್ನ ಕೂಲಂಕುಷವಾಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಅಂದ್ರೆ ಒಂದು ಇನ್ಸುಲಿನ್ ಅವರ ಪ್ಯಾನ್ಕ್ರಿಯಾಸ್ ಯಾವ ಸ್ಟೇಜ್ ಅಲ್ಲಿ ವರ್ಕ್ ಆಗ್ತಾ ಇದೆ, ಅವ್ರ ಲಿವರ್ ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ಕೊಂಡು ಆಮೇಲೆ ನಾವು ರೋಗಿಗಳ ಹತ್ರ ಮಾತಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಈಗ ಅವ್ರ ಸಿ ಪೆಪ್ಟೈಡ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಯಾವ ಲೆವೆಲ್ ಅಲ್ಲಿ ಇದ್ರೆ ಇನ್ಸುಲಿನ್ ಬರ್ತಾ ಇಲ್ಲ ಅಂತ ತಿಳ್ಕೊತೀವಿ. ಅದು ಇನ್ಸುಲಿನ್ ಸೆಕ್ರೇಷನ್ ಆಗ್ತಾ ಇದೆ ಅಂದ್ರೆ ವಿಲ್ ಗೋ ಫಾರ್ ಡಯಾಬಿಟಿಸ್ ರಿವರ್ಸಲ್ ಪ್ಲಾನ್. ಹಾಗಿಲ್ಲ ಅಂದ್ರೂ ಕೂಡ ಇನ್ಸುಲಿನ್ ತಗೋತಾ ಇದ್ರು ಕೂಡ ಅವ್ರಿಗೆ ಕಂಟ್ರೋಲ್ ಬರ್ದೇ ಇರುವಾಗ ಡಯಟ್ ಪ್ಲಾನ್ ನ ಕೌನ್ಸಿಲಿಂಗ್ ಮಾಡ್ತೀವಿ. ಈಗ ನಮ್ಮ ದೇಹದಲ್ಲಿ ಶುಗರ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಊಟ ಮಾಡೋದ್ರಿಂದ, ಮತ್ತೆ ನಾವು ಬಾಡಿಯಲ್ಲಿ ಅದನ್ನು ಯೂಸ್ ಮಾಡದೇ ಇರೋದ್ರಿಂದ. ಸೊ ಹಾಗಾಗಿ ಅವ್ರು ಯಾವ ತರ ಊಟನ ಚೇಂಜ್ ಮಾಡ್ಕೋಬೇಕು, ಇನ್ಸುಲಿನ್ ತಗೊಂಡಾಗಿ ಕೂಡ ಅದು ಜಾಸ್ತಿ ಆಗ್ದಂಗೆ, ಅದರಿಂದ ಬೇರೆ ಕಾಂಪ್ಲಿಕೇಶನ್ಸ್ ಆಗದೆ ಇರೋಂಗೆ ನೋಡ್ಕೊಳ್ಳುವಾಗೆ ಅವ್ರ ಶುಗರ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಫುಡ್ ಕೌನ್ಸಿಲಿಂಗ್ ಮಾಡ್ತೀವಿ. ನಮ್ಮ ಹತ್ರ ಫುಡ್ ಕಿಟ್ಸ್ಗಳು ಕೂಡ ಇದೆ.
ಅದರಲ್ಲಿ ಅಂದ್ರೆ ಒಂದು ಶುಗರ್ ಅಂಶ ದಿನಕ್ಕೆ ಒಂದು 800 ಕಿಲೋ ಕ್ಯಾಲೋರಿ ಪ್ಲಾನ್ ಮಾಡಿ ಡಯಟ್ ಕಿಟ್ ಎಲ್ಲ ಮಾಡಿದೀವಿ. ಸೊ ಹಾಗಾಗಿ ಅದ್ರಲ್ಲಿ ಸ್ಪೈಕ್ ಆಗೋದಿಲ್ಲ. ನಮ್ಗೆ ಅವತ್ತಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸಿಗುತ್ತೆ. ಹಾಗಾಗಿ ಇನ್ಸುಲಿನ್ ತಗೊಂಡಾಗಿ ಕೂಡ ಕಾಂಪ್ಲಿಕೇಶನ್ಸ್ ಇಲ್ಲದೆ ಮೇಂಟೈನ್ ಮಾಡಬಹುದು. ಅವ್ರಿಗೆ ಸ್ವಲ್ಪ ಪ್ಯಾಂಕ್ರಿಯಾಸ್ ವರ್ಕ್ ಆಗ್ತಾ ಇದೆ, ಲಿವರ್ ಚೆನ್ನಾಗಿದೆ ಅಂದ್ರೆ ರಿವರ್ಸ್ ಕೂಡ ಮಾಡಬಹುದು. ಖಂಡಿತವಾಗ್ಲೂ. ಇನ್ನು ನೀವು ಕೂಡ ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು. ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಆಯುರ್ ಕುಟೀರ ಸೆಂಟರ್ನ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೆಂಗಳೂರಿನ ಬಸವೇಶ್ವರ ನಮಸ್ತೆ ಮೇಡಮ್. ನೋಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡಾಕ್ಟರ್ ಮಾತಾಡ್ತಿದ್ದಾರೆ, ಪ್ರಶ್ನೆ ಕೇಳಬಹುದು ನೇರವಾಗಿ. ನಮಸ್ತೆ ಮೇಡಮ್. ಹೇಳಿಮ್ಮ, ಹೇಳಿ. ನನಗೀಗ 63 ವರ್ಷ. ಹೇಳಿ. ನನಗೆ 63 ವರ್ಷ ಮೇಡಮ್. ಶುಗರ್ ಬಂದ 13 ವರ್ಷ ಆಯ್ತು. ಆಯ್ತು. ಇದು ರಯಲಿಪ್ 4-2 ತಗೋತಾ ಇದ್ದೀನಿ. ಹೇಳಿ. ಹೌದು. ಹೇಳಿಮ್ಮ. ಹೌದು. ಸೊ ಈಗ ಏನ್ ತೊಂದರೆ ಆಗ್ತಾ ಇದೆ ನಿಮ್ಗೆ, ಅದನ್ನ ತಿಳಿಸಿ. ಈಗ ತುಂಬಾ ವೀಕ್ನೆಸ್ ಆಗ್ತಾ ಇದೆ ಮೇಡಮ್. ಸುಸ್ತು, ಸಂಕಟ, ಬಾಯೆಲ್ಲ ಒಣಗದು ಆಗ್ತಾ ಇದೆ. ಓಕೆ. ಅಂದ್ರೆ ನಿಮ್ದು ಶುಗರ್ ಅಂಶ ಎಷ್ಟಿದೆ ಅಮ್ಮ ರಕ್ತದಲ್ಲಿ? ಅದು ಜಾಸ್ತಿ ಹೆಚ್ಚು ಕಡಿಮೆ ಬರ್ತಾ ಇದೆಯಾ? ಹಲೋ. ಓಕೆ, ಬಹುಶಃ ಟಿವಿ ನೋಡ್ಕೊಂಡು ಮಾತನಾಡ್ತಿದ್ದಾರೆ. ಈಗ ಒಂದು ಈ ತರ ಲಾಂಗ್ ಟರ್ಮ್ ಶುಗರ್ ಪೇಷಂಟ್ಸ್ ಗೆ ಲಾಸ್ಟ್ ಗೆ ಏನಾಗುತ್ತೆ ಅಂದ್ರೆ ಮೆಡಿಸಿನ್ ಕೊಡ್ತಾ ಇರ್ತೀವಿ, ಆದ್ರೆ ಶುಗರ್ ನಮ್ ರಕ್ತದಲ್ಲಿ ಜಾಸ್ತಿ ಇದೆ, ಬಟ್ ನಮ್ ಬಾಡಿಗೆ ಅದು ಯುಟಿಲೈಸ್ ಆಗ್ತಾ ಇಲ್ಲ. ಸೊ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ಅಂದ್ರೆ ರಿವರ್ಸ್ ಮಾಡಕ್ಕೆ ಸಾಧ್ಯ ಇಲ್ಲದೆ ಇದ್ರು ಕೂಡ ಅವ್ರ ಡೈಜೆಷನ್ ಇಂಪ್ರೂವ್ ಮಾಡಬಹುದು, ಮತ್ತೆ ಅವರು ರಕ್ತನಾಳಗಳು ಚೆನ್ನಾಗ್ ಆಗೋಂಗ್ ಮಾಡಬಹುದು. ಅಂದ್ರೆ ಏನು ಬ್ಲಡ್ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಅದನ್ನೆಲ್ಲದನ್ನು ಸರಿ ಮಾಡಬಹುದು. ಅದರಿಂದ ಅವ್ರಿಗೆ ಈ ತರ ಕಾಂಪ್ಲಿಕೇಶನ್ಸ್ ನ ಪ್ರಿವೆಂಟ್ ಮಾಡಬಹುದು. ಖಂಡಿತ. ಅಂದ್ರೆ ಒಂದು ರಿವರ್ಸ್ ಮಾಡೋ ಪ್ಲಾನ್ ಇದೆ, ಇನ್ನೊಂದು ಮೇಂಟೆನೆನ್ಸ್ ಪ್ಲಾನ್ ಕೂಡ ಇದೆ. ಸೊ ಹಾಗಾಗಿ ತುಂಬಾ ರಿವರ್ಸ್ ಮಾಡಕ್ ಆಗಲ್ಲ. ಲಿವರ್, ಕಿಡ್ನಿ, ಲಿವರ್, ಪ್ಯಾಂಕ್ರಸ್ ಆ ಲೆವೆಲ್ಗೆ ಡ್ಯಾಮೇಜ್ ಆಗಿದೆ ಅಂತ ಕ್ಷಣದಲ್ಲಿ ಅವ್ರದ್ದು ಕಾಂಪ್ಲಿಕೇಶನ್ಸ್ ನ ಚೆನ್ನಾಗಿ ಮ್ಯಾನೇಜ್ ಮಾಡೋ ತರ ಮಾಡಬಹುದು. ಖಂಡಿತ ಚಿಕಿತ್ಸೆ ಇದೆ. ಒಂದ್ಸಲಿ ನೀವು ನೇರವಾಗಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಆಯುರ್ ಕುಟೀರ ಸೆಂಟರ್ಗೆ ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಾನು ರೇಣುಕಮ್ಮ ಅಂತ, 60 ವರ್ಷದಲ್ಲಿ. ಮಾತಾಡಿಮ್ಮ, ಡಾಕ್ಟರ್ ದಿಲೀಪ್ ಸರ್ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ, ಏನಾಗ್ತಿದೆ? ಅದೇ 60 ವರ್ಷ ರೀ ನನಗೆ. ಅಮ್ಮ, ಶುಗರ್ ಬಂದು 16 ವರ್ಷ ಆಯ್ತು. ಓಕೆ. ನಿಶಕ್ತಿ ಬಹಳ ತುಂಬಾ ನಿಶಕ್ತಿ ಇದೆ ರೀ. ಸುಮ್ನೆ ಊಟ ಮಾಡೋದು, ಮಲ್ಕೊಳ್ಳೋದು, ಅನ್ನ ಊಟನೇ ಹೋಗಲ್ಲ. ಓಕೆ. ಈಗ ಶುಗರ್ ಚೆಕ್ ಮಾಡಿಸಿದಿರಮ್ಮ? ಇವಾಗ ಏನಾದ್ರು ಊಟಕ್ಕೆ ಬಂದು ಶುಗರ್ ಚೆಕ್ ಮಾಡಿಸಿದಿರಾ? ಚೆಕ್ ಮಾಡಿಸಿದ್ದೀರಿ. ಎಷ್ಟು ಬರ್ತಾ ಇದೆ? ಎಷ್ಟಿದೆ ಅಂತ ಹೇಳ್ತಾ ಇದಾರೆ ಇವಾಗ ಬ್ಲಡ್ ಅಲ್ಲಿ? ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ನೀವು ಇತ್ತೀಚೆಗೆ ಶುಗರ್ ಟೆಸ್ಟ್ ಮಾಡಿಸಿದ್ರೆ ಎಷ್ಟು ಬಂದಿದೆ ಅಂತ ಕೇಳ್ತಾ ಇದಾರೆ ಡಾಕ್ಟರ್. ಈ ಸಮಸ್ಯೆ ಏನಂದ್ರೆ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಾಗ ಅವ್ರಿಗೆ ಏನು ಕೆಲಸ ಮಾಡ್ಬೇಕಂತ ಅನ್ಸಲ್ಲ, ನಿಶಕ್ತಿ ಜಾಸ್ತಿ ಆಗುತ್ತೆ, ಅಂದ್ರೆ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದೇ ಕೆಲಸದಲ್ಲಿ. ಕೆಲವೊಬ್ಬರಿಗೆ ಬಿಗಿನಿಂಗ್ ಅಲ್ಲಿ ಶುಗರ್ ಬಂದಾಗ ಕೂಡ ಇದೇ ಸಿಂಪ್ಟಮ್ಸ್ ಇರುತ್ತೆ. ಊಟ ಟಿಫನ್ ಮಾಡಿದ ತಕ್ಷಣ ಮಲಗಬೇಕಂತಿರುತ್ತೆ, ಏನು ಕೆಲಸ ಮಾಡಿಸ್ಬೇಕಂತಿರಲ್ಲ, ಹುಮ್ಮಸ್ ಇರಲ್ಲ ಒಂಥರ. ಸೊ ಇದು ಇನ್ಶೆಸ್ಟ್ ಸ್ಟೇಜಸ್ ಅಲ್ಲಿ ಕೂಡ ಇರುತ್ತೆ. ಬಟ್ ಇವ್ರಿಗೆ ಏನಾಗ್ತಿದೆ, ಶುಗರ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗಿ ಈ ತರ ಆಗ್ತಾ ಇದೆ. ಸರಿಯಾಗಿ ಅವರು ಮೆಡಿಸಿನ್ಸ್ ತಗೋತಾ ಇರಲ್ಲ, ಒಂದ್ ರೀಸನ್. ಮತ್ತೆ ಮೆಡಿಸಿನ್ ತಗೊಂತಿದ್ದು ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಮ್ ಒಂದ್ ಬಾಡಿಗೆ ಸ್ವಲ್ಪ ದಿವಸ ಒಂದ್ ಮೆಡಿಸಿನ್ ಚೆನ್ನಾಗಿ ಕೆಲಸ ಮಾಡೋದು, ಅದಾದ್ಮೇಲೆ ಮೆಡಿಸಿನ್ ಕೆಲಸ ಮಾಡಲ್ಲ, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಡ್ರಗ್ ರೆಸಿಸ್ಟೆನ್ಸ್. ಸೊ ಅದನ್ನ ಫೈಂಡ್ ಔಟ್ ಮಾಡಿ ಮೆಡಿಸಿನ್ಸ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡೋ ಮೆಡಿಸಿನ್ಸ್ ಕೊಡಬೇಕು. ಮತ್ತೆ ತೀವ್ರ ಇನ್ಸುಲಿನ್ ಕೆಲಸ ವರ್ಕೇ ಆಗ್ತಿಲ್ಲ ಅಂದ್ರೆ ಇನ್ಸುಲಿನ್ ಚೆನ್ನಾಗೋ ತರ ಮೆಡಿಸಿನ್ಸ್ ಕೊಡಬೇಕು. ಅದಾಗ್ಲಿ ಚೆನ್ನಾಗತ್ತೆ. ಎಸ್, ಇನ್ನೊಬ್ರು ಕಾಲರ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ವೈದ್ಯರನ್ನು ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಆಯುರ್ ಕುಟೀರ ಸೂಪರ್ ಸ್ಪೆಷಾಲಿಟಿ ಡಯಾಬಿಟೀಸ್ ರಿವರ್ಸಲ್ ಸೆಂಟರ್ನ ಫೋನ್ ನಂಬರ್ ಬರ್ತಾ ಇದೆ. ಎಷ್ಟೇ ವರ್ಷದಿಂದ ಡಯಾಬಿಟೀಸ್ ಇಂದ ಸಫರ್ ಆಗ್ತಿದ್ದೀರಾ, ನಿಮ್ಮ ಒಂದು ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರ್ತಿಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ, ನುರಿತ ವೈದ್ಯರ ತಂಡನೇ ಇದೆ. ಸೊ ನೀವು ನೇರವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಬಹುದು, ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಡಾಕ್ಟರ್ ಲತಾ ಅವರೇ, ತುಂಬಾ ಇವಾಗ ನೀವು ಡಯಾಬಿಟೀಸ್ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಜೊತೆಗೆ ರಿವರ್ಸಲ್ ಪ್ರೋಗ್ರಾಮ್ ಹೇಗೆ ನಡೆಯುತ್ತೆ ಅಂತ ಹೇಳ್ತಿದ್ರಿ. ಸೊ ಇದು ಸರ್ಟೆನ್ ಪೀರಿಯಡ್ ಆದ್ಮೇಲೆ ಅವರು ವಿತೌಟ್ ಮೆಡಿಸಿನ್ಸ್ ಲೈಫ್ ಲೀಡ್ ಮಾಡಬಹುದು.
ಡಯಾಬಿಟೀಸ್ ಪೇಷಂಟ್ಸ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಈಗ ನಾವು ಫಸ್ಟ್ ಎಲ್ಲ ಚೆಕ್ಅಪ್ ಮಾಡ್ಕೋತೀವಿ. ಅವರಿಗೆ ರಿವರ್ಸಲ್ ಮಾಡಬಹುದಂದ್ರೆ ಅದು 100% ರಿವರ್ಸಲ್ ಆಗಿರುತ್ತೆ. ಆದ್ರೆ ಒಂದು ಏನು ವಿಷಯ ಅಂದ್ರೆ ಯಾಕೆ ಡಯಾಬಿಟೀಸ್ ಬರ್ತಾ ಇದೆ ಅಂದ್ರೆ ನಮ್ಮ ಜೀವನ ಶೈಲಿ ಸರಿ ಇಲ್ಲ, ಲೈಫ್ ಸ್ಟೈಲ್ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ಆಹಾರ ಟ್ಯಾಗ್ ಲೈನ್ ಇದೆ. ಯೂಶಲಿ ಏನಂದ್ರೆ ನಾವು ಒಂದ್ ದಿನದಲ್ಲಿ 1 kg ಊಟ ಮಾಡ್ತೀವಿ ಅಂತ ಒಂದು ರಫ್ ಫಿಗರ್ ಇಟ್ಕೊಂಡ್ರೆ ಅದ್ರಲ್ಲಿ ಅರ್ಧ kg ತರಕಾರಿ ಇರ್ಬೇಕಾಗತ್ತೆ. ತರಕಾರಿ ಯಾಕೆ ನಾವು ಪ್ರಿಫರ್ ಮಾಡ್ತೀವಿ ಅಂದ್ರೆ ತರಕಾರಿನಲ್ಲಿ ಜಾಸ್ತಿ ಶುಗರ್ ಅಂಶ ಇರಲ್ಲ, ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ತರಕಾರಿನಲ್ಲಿ, ಮತ್ತೆ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗುತ್ತೆ. ನಮ್ಗೆ ದೇಹಕ್ಕೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ, ಹೊಟ್ಟೆ ತುಂಬುತ್ತೆ, ಆದ್ರೆ ಶುಗರ್ ಜಾಸ್ತಿ ಇರಲ್ಲ. ಸೊ ಅದನ್ನ 50% ನಾವು ತಗೋಬೇಕಾಗತ್ತೆ. ಮತ್ತೆ ತರಕಾರಿ ಕೂಡ ಫ್ರುಕ್ಟೋಸ್ ಜಾಸ್ತಿ ಇರುತ್ತೆ, ಹೈ ಫ್ರುಕ್ಟೋಸ್, ಜಾಕ್ ಫ್ರೂಟ್, ಹಣ್ಣು, ಇವು 5 ಫ್ರೂಟ್ಗಳು ಹೈ ಫ್ರುಕ್ಟೋಸ್ ಇರೋದ್ರಿಂದ ನಿಮ್ಗೆ ನೇರವಾಗಿ ಶುಗರ್ ಜಾಸ್ತಿ ಆಗಿ ಇಂಡೈರೆಕ್ಟ್ ಆಗಿ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಈ ಒಂದು 5 ಹಣ್ಣುಗಳು ಬೇಡ. ಮಿಕ್ಕಿದ್ದು ಹುಳಿ ಹಣ್ಣುಗಳೆಲ್ಲ ತಿನ್ಬೋದು. ಬೆಟ್ಟದ ನೆಲ್ಲಿಕಾಯಿ ಅಂತೂ ತುಂಬಾ ಒಳ್ಳೇದು. ಜೊತೆಗೆ ಬೇಳೆಕಾಳುಗಳು ಜಾಸ್ತಿ ಮಾಡ್ಬೇಕು. ಅವರು ಸೊಪ್ಪು, ತರಕಾರಿ, ಬೇಳೆಕಾಳು ಜಾಸ್ತಿ ಮಾಡ್ಬೇಕು. ಅವರು ನಾನ್ ವೆಜ್ ತಿನ್ನೋಂಗಿತ್ತ ಅಂತ ನಾನ್ ವೆಜ್ ಕೂಡ ತಿನ್ಬೋದು. ಸೊ ಲಿಮಿಟ್ ಇರಬೇಕು. ಒಂದು 150 ಗ್ರಾಮಿಂದ 200 ಗ್ರಾಮ್. ಹೊಟ್ಟೆ ತುಂಬಾ ಬರೀ ನಾನ್ ವೆಜ್ ತಿನ್ಬೇಕು ಕೂಡ ಪ್ರಾಬ್ಲಮ್ ಆಗುತ್ತೆ. ಹೈ ಪ್ರೋಟೀನ್ ಎಲ್ಲ ಡೈಜೆಷನ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮಿನಿಮಮ್ ಕ್ವಾಂಟಿಟಿನೆಲ್ಲ ಅವ್ರು ತಗೋಬಹುದು. ಸೊ ಅದು ಬಂದಾಗ ನೀವು ಅವರಿಗೆ ಡಯಟ್ ಚಾರ್ಟ್ ಯಾವ ರೀತಿ ಬೇಕಾಗುತ್ತೆ ಅಂತ ತಿಳಿಸ್ತೀರಾ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಗಿರೀಶ್ ಅಂತ ಮೇಡಮ್. ಡಾಕ್ಟರ್ ಲತಾ ಅವರಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಸರ್, ಹೇಳಿ. ಮಾತಾಡಿ. ನಮಸ್ತೆ ಸರ್, ಹೇಳಿ. ಹಲೋ, ಹೇಳಿ ಸರ್. ಮೇಡಮ್ ನಮ್ಗೆ ದಪ್ಪಾಗಿದೆ ಮೇಡಮ್, ನಾವು ತೆಳಗೆ ಆಗ್ತಾ ಇಲ್ಲ. ಅದರಿಂದ ಏನ್ ತೊಂದರೆ ಆಗ್ತಿದೆ ಸರ್ ಈಗ? ಜಿಮ್ ಮಾಡಿದ್ರೆ ಸುಸ್ತಾಗುತ್ತೆ. ಓಕೆ. ಜಿಮ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ? 100% 1 kg 2 kg ಕಡಿಮೆ ಆಗ್ಬೋದು. ಬರೀ ಜಿಮ್ ಇಂದನೂ ವೆಯ್ಟ್ ಲಾಸ್ ಆಗೋದಿಲ್ಲ. ನಾವೇನು ಆಹಾರ ತಗೊಳ್ತೀವಲ್ಲ ಅದರಲ್ಲಿ ವೆಯ್ಟ್ ಲಾಸ್ ಆಗೋ ತರ ಡಯಟ್ ಪ್ಲಾನ್ ಮಾಡಬೇಕು. ವೆಯ್ಟ್ ಲಾಸಿಗೂ ಕೂಡ ನಮ್ಮಲ್ಲಿ ಪ್ಲಾನ್ಸ್ ಇದೆ. ಅದ್ರ ಬಗ್ಗೆ ನೀವು ಬಂದು ಸಂಪರ್ಕಿಸಿದ್ರೆ ತಿಳಿಸ್ಕೊಡ್ತೀವಿ. ಊಟದಲ್ಲಿ ಹೇಗೆ ತಗೋಬೇಕು ಅಂತ ಒಂದು ಹೇಳ್ಕೊಡ್ತೀವಿ. ಆಮೇಲೆ ಎಕ್ಸರ್ಸೈಸ್ ಯಾವ ತರ ಮಾಡಬೇಕು, ಮತ್ತೆ ನಮ್ದ್ರಲ್ಲಿ ಉದ್ವರ್ತನ ಆತರ, ವಿರೇಚನ ಆತರ ಡಯಟ್ ಪ್ಲಾನ್ಸ್ ಕೂಡ ಇದೆ. ಅವಶ್ಯಕತೆ ಇದ್ದಲ್ಲಿ, ಇಂಟ್ರೆಸ್ಟ್ ಇದ್ದಲ್ಲಿ ಡೈರೆಕ್ಟ್ ಆಗಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀವಿ. ಖಂಡಿತ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಒಬೆಸಿಟಿ, ಸ್ಥೂಲಕಾಯದ ಸಮಸ್ಯೆ ಇದೆ ಅಂತ ಕೇಳಿದ್ರಿ. ಸೊ ವೆಯ್ಟ್ ಲಾಸ್ಗೂ ಕೂಡ ಪ್ರೋಗ್ರಾಮ್ಸ್ ಇದೆ ಆಯುರ್ ಕುಟೀರ ಸೆಂಟರ್ ನಲ್ಲಿ. ಫೋನ್ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಡೈರೆಕ್ಟ್ ಆಗಿ ಬಂದು ಡಾಕ್ಟರ್ಸ್ ನ ಮೀಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ, ಇನ್ನು ಟ್ರೀಟ್ಮೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಡಾಕ್ಟರ್ ದಿಲೀಪ್ ಸರ್, ಇವಾಗ ಡಯಾಬಿಟಿಸ್ ರಿವರ್ಸಲ್ ಬರುವಂತವರು ಅಲ್ಲಿ ಅಡ್ಮಿಷನ್ ಆಗ್ಬೇಕಾಗತ್ತಾ ಅಥವಾ ಹೇಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದಾ? ಯಾವ ರೀತಿ ವ್ಯವಸ್ಥೆಗಳಿದೆ ತಮ್ಮಲ್ಲಿ ಅಂತ? ಅಡ್ಮಿಷನ್ ಕೂಡ ವ್ಯವಸ್ಥೆ ಇರುತ್ತೆ. ಅವರೊಂದು 7 days ಕೂಡ ಪ್ರೋಗ್ರಾಮ್ ತಗೋಬಹುದು. ಈಗ ವಿರೇಚನ ಅಂತ ಹೇಳ್ತಾ ಇದ್ವಿ, ಅದು ಕಂಪ್ಲೀಟ್ ಡಿಟಾಕ್ಸ್ ಪ್ರೊಸೀಜರ್ ಇರುತ್ತೆ. ಇಟ್ಸ್ ಅ ಗೇಮ್ ಚೇಂಜರ್. ನಮ್ದು ಬಾಡಿ ಒಂದ್ಸಲ ನೀಟಾಗಿ ಡಿಟಾಕ್ಸ್ ಆಯ್ತಂತಂದ್ರೆ ಯಾವ್ದು ಕಾರಣಗಳು ಸಿಗಲ್ಲ. ಗ್ಲುಕೋಸ್ ರೆಸಿಸ್ಟೆನ್ಸ್ ಬರ್ಲಿಕ್ಕೆ, ಡಯಾಬಿಟಿಸ್ ಎಲ್ಲ ಜಾಸ್ತಿ ಆಗ್ಲಿಕ್ಕೆ, ಮತ್ತೆ ಮಸ್ಕ್ಯುಲರ್ ರೆಸಿಸ್ಟೆನ್ಸ್ ಇತ್ತು, ಮಸಲ್ಸ್ ಅಲ್ಲಿ ಗ್ಲುಕೋಸ್ ಜಾಸ್ತಿ ಹೋಗ್ತಾ ಇಲ್ಲ, ಇನ್ಸುಲಿನ್ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಉಡ್ವರ್ತನ ಅಂತ ಮಾಡಿ ಪೌಡರ್ ಮಸಾಜ್ ಮಾಡ್ತೀವಿ. ಈಗ ನಾವು ಫೋರ್ಕಾಸ್ಟ್ ಮಾಡ್ತಿರೋದು ಒಬೆಸಿಟಿ ಇಸ್ ದ ಲೀಡಿಂಗ್ ಕಾಸ್ ಫಾರ್ ಡಯಾಬಿಟಿಸ್ ಅಂತ. ಒಂದಷ್ಟು ವೆಯ್ಟ್ ಲಾಸ್ ಆಗ್ಲೇಬೇಕಾಗತ್ತೆ. ಡಯಾಬಿಟಿಸ್ ಇದೆ ಅಂತ ಅಂದವರಿಗೆ ಡಯಾಬಿಟಿಸ್ ವೆಯ್ಟ್ ಲಾಸ್ ಮಾಡಿಸುತ್ತೆ. ಜೊತೆಗೆ ನಾವೊಂದು ಸ್ಟ್ರಿಕ್ಟ್ ಡಯಟ್ ರೂಲ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಆ ತರದೆಲ್ಲ ಪ್ರೋಗ್ರಾಮ್ಸ್ ಇದೆ ನಮ್ಮಲ್ಲಿ. ಮಿನಿಮಮ್ 3 days to 21 days ತನಕ ಪ್ರೋಗ್ರಾಮ್ ಇರುತ್ತೆ. ಅವ್ರಿಗೆ ಯಾವ ಸೂಟಬಲ್ ಇರುತ್ತೋ ಅದನ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದ್ರ ಪ್ರಕಾರ ಅವ್ರ ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ಕೂಡ ಮಾಡ್ಕೋಬಹುದು. ಓಕೆ. ಇನ್ನು ಡಾಕ್ಟರ್ ಲತಾ ಮೇಡಮ್, ಇವಾಗ ಡಯಾಬಿಟಿಸ್ ರಿವರ್ಸಲ್ ಇಂದ ಡಯಾಬಿಟಿಸ್ ಲೆವೆಲ್ಸ್ ಕಡಿಮೆ ಬಂದಿರುವಂತಹ ಪೇಷಂಟ್ಸ್ ಯಾವ ರೀತಿ ತಮ್ಮ ಒಪಿನಿಯನ್ಸ್ ನ ಶೇರ್ ಮಾಡ್ತಾರೆ, ಹೇಗೆ ಖುಷಿ ವ್ಯಕ್ತಪಡಿಸ್ತಾರೆ? ಒಂದು ಕೇಸ್ ಶೇರ್ ಮಾಡ್ಬೇಕಂದ್ರೆ, ಒಂದು 27-30 years ಒಳಗಡೆ ಒಬ್ರು ಪೇಷಂಟ್ ಫಸ್ಟ್ ಟೈಮ್ ಅವರು ನಮ್ಮ ಹತ್ರ ಜನರಲ್ ಚೆಕ್ಅಪ್ ಮಾಡಿಸ್ಕೊಂಡ್ರು. ಅವ್ರ ಬ್ಲಡ್ ಶುಗರ್ ಬಂದು 450 ರೇಂಜ್ ತನಕ ಇತ್ತು. ಸೊ ಅವ್ರ ಪೇರೆಂಟ್ಸ್ ಕೂಡ ಡಯಾಬಿಟಿಕ್ ಇದ್ರು. ಆಮೇಲೆ ಅವರಿಗೆ ಫಸ್ಟಿಗೆ ನಾವು ಒಂದು ವಿರೇಚನ ಮಾಡೋಣ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ವಿ. ಅವ್ರಿಗೆ ಒಂದು 7 days ಸ್ನೇಹಪಾನ ಆ ತರ ಎಲ್ಲ ಮಾಡಿ ವಿರೇಚನ ಮಾಡಿ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸುವಾಗ ಅವ್ರ ಬ್ಲಡ್ ಶುಗರ್ ಫುಲ್ ನಾರ್ಮಲ್ ಬಂದಿತ್ತು. ಇವನ್ ನಾವು ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ, ಓನ್ಲಿ ವಿರೇಚನ ಮಾಡಿದಷ್ಟೇ. ಆಮೇಲೆ ಅವರು ರೆಗ್ಯುಲರ್ ಆಗಿ ನಮ್ಮ ಹತ್ರ ಬರ್ತಾ ಇರ್ತಾರೆ, ಚೆಕ್ಅಪ್ ಮಾಡಿಸ್ತಾ ಇರ್ತಾರೆ. ಬಟ್ ಅವರು ಸ್ವಲ್ಪ ಜೀವನ ಶೈಲಿನ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೆಡಿಸಿನ್ಸ್ ತಗೋತಾ ಇಲ್ಲ, ಬಟ್ ಸ್ವಲ್ಪ ಊಟ ತಿಂಡಿಯಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಎಕ್ಸರ್ಸೈಸ್ ಅದೆಲ್ಲ ಮಾಡ್ಕೋತಾ ಇದ್ದಾರೆ. ಜನರಲ್ ಆಗಿ ವರ್ಷಕ್ಕೆ ಒಂದ್ಸಲ ಯಾವಾಗ್ಲಾದ್ರೂ ಬಂದ್ ಚೆಕ್ಅಪ್ ಮಾಡಿಸ್ತಾ ಇದ್ದಾರೆ. ಅವ್ರ ಶುಗರ್ 150 ಒಳಗಡೆನೆ ಬರ್ತಾ ಇದೆ ಅವತ್ತಿಂದ, ಅಲ್ಲಿಂದ ಸ್ಪೈಕ್ ಆಗಿಲ್ಲ. ಸೊ ವಿರೇಚನನು ಕೂಡ ಅವಾಗ ವರ್ಷಕ್ಕೆ ಒಂದ್ಸಲ ಯಾವಾಗಾದ್ರೂ ಬಂದು ಮಾಡಿಸ್ಕೊತಾ ಇದ್ದಾರೆ. ಸೊ ಈಸ್
ಹೇಳ್ಬೇಕಂದ್ರೆ 450 ಇಂದ ಐ ಶುಗರ್ ಇಂದ ಈ ಹ್ಯಾಸ್ ಕಮ್ ಬ್ಯಾಕ್ ಟು ನಾರ್ಮಲ್. ಅಂದ್ರೆ ಮಾಡರ್ನ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಈಸ್ ನೌ ನಾನ್ ಡಯಾಬಿಟಿಕ್. ಇದೇ ತರ ತುಂಬಾ ಪೇಷಂಟ್ಸ್ ಇದಾರೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಕೋಟ್. ಖಂಡಿತ ಮೇಡಮ್. ಇನ್ನು ಕಾರ್ಯಕ್ರಮದಲ್ಲಿ ಬಂದು ಡಾಕ್ಟರ್ ದಿಲೀಪ್ ಸರ್ ನಮಗೆ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ ಅಂಡ್ ಕಾಲೇಜ್ ಪ್ರಶ್ನೆಗೆ ಉತ್ತರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಡಾಕ್ಟರ್. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಲತಾ. ಇನ್ನು ಕಾರ್ಯಕ್ರಮದಲ್ಲಿ ಕರೆಗಳು ಸಿಗಲಿಲ್ಲ, ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು, ಸಾಕಷ್ಟು ವರ್ಷಗಳಿಂದ ಡಯಾಬಿಟಿಸ್ ಇಂದ ಸಫರ್ ಆಗ್ತಿದ್ದೀರಾ ಅಂತಂದ್ರೆ ಆಯುರ್ ಕುಟೀರ ಸೂಪರ್ ಸ್ಪೆಷಾಲಿಟಿ ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತದ್ದು. ಸೊ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ, ಇನ್ನು ಚಿಕಿತ್ಸೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.